ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಆಚಾರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಥಿಂಕ್ ನೀವು ಕೂಡ ಚೆನ್ನಾಗಿರ್ತೀರಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ವರ್ಷನೇ ಆಯಿತು. ಬಟ್ ರೀಸೆಂಟ್ಲಿ ಆಗಿ ನಾನು ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ನನಗೆ ಯಾವ ಕಂಟೆಂಟ್ ಮೂಲಕ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಂತೇಳಿ ಒಂದು ಐಡಿಯಾಸ್ ಇರಲಿಲ್ಲ. ಬಟ್ ನನಗೆ ನನ್ನಂತ ಇರುವ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಾನು ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕ್ರಾಫ್ಟ್ ಐಟಮ್ಸ್ ರಿಲೇಟೆಡ್ ವೀಡಿಯೋ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಂದರೆ ಇದು ಯೂಸ್ಫುಲ್ ಆಗ್ತಾರೆ ಮಕ್ಕಳಿಗಾಗಲಿ, ಟೀಚರ್ಸ್ ಆಗಲಿ, ಅವ್ರ ಪೇರೆಂಟ್ಸ್ ಆಗಲಿ. ಸೊ ಯಾರು ಈ ವಿಡಿಯೋ ನೋಡ್ತೀರೋ ಅವರಿಗೆಲ್ಲ ಇದು ಯೂಸ್ಫುಲ್ ಆಗುವಂಥ ವಿಡಿಯೋ. ಓಕೆ, ನನ್ನ ಈ ಕಂಟೆಂಟ್ ಜರ್ನಿಗೆ ನಿಮ್ಮದೆಲ್ಲ ಸಪೋರ್ಟ್ ಬೇಕು. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಭಾಗ್ಯ. ಹಾಂ ಅಕ್ಕ, ಹಾಯ್. ನಾನು ಕಾಯ್ತಾ ಇದ್ದೆ ಅವಾಗ ನೀವು ನನ್ನ ಮಾತಾಡಿಸ್ತಿರೋ ಅಂತ. ಹೇಳು, ಇವತ್ತೇನು ಮಾಡ್ತೀರಾ ನೀವು ಕ್ರಾಫ್ಟಲ್ಲಿ? ಈಗ ಆಗಸ್ಟ್ ಮಂತ್ ಅಲ್ವಾ? ಸೊ ಆಗಸ್ಟ್ ಮಂತಲ್ಲಿ ನಮಗೆ ಫಸ್ಟ್ ನಮ್ಮದು ಇಂಡಿಪೆಂಡೆನ್ಸ್ ಡೇ ಇದೆ. ಸೊ ಇಂಡಿಪೆಂಡೆನ್ಸ್ ರಿಲೇಟೆಡ್ ಆಗಿ ಇಂಡಿಪೆಂಡೆನ್ಸ್ಗೆ ಸಂಬಂಧಿಸಿದಂತೆ ಒಂದು ಗ್ರೀಟಿಂಗ್ ಕಾರ್ಡ್ ಹೇಳಿಕೊಡ್ತೇನೆ. ಸೊ ಐ ಥಿಂಕ್ ನೀನು ಕಲೀಲಿಕ್ಕೆ ರೆಡಿ ಇದೆಯಾ? ಎಸ್, ಐ ಆಮ್ ರೆಡಿ. ನೀವು ರೆಡಿ ಇದ್ದೀರಾ? ಓಕೆ, ಐ ಹೋಪ್ಸ್ ನೀವು ಕೂಡ ರೆಡಿ ಇರ್ತೀರಾ ಅಂತೇಳಿ. ವಿಡಿಯೋ ನೋಡಿ, ಕೊನೆ ತನಕ ನೋಡಿ. ಸಿಂಪಲ್ ಆಗಿದೆ, ನಿಮಗೆ ಯೂಸ್ಫುಲ್ ಆಗ್ತದೆ. ನಾನಿಲ್ಲಿ ಇನ್ವಿಟೇಷನ್ ಕಾರ್ಡ್ ತೊಗೊಂಡಿದ್ದೇನೆ, ಡಬಲ್ ಫೋಲ್ಡೆಡ್. ಸೊ ನೀವು A4 ಶೀಟ್ ಯೂಸ್ ಮಾಡಿದರೆ ಕೂಡ ಆಗ್ತದೆ. ಬಟ್ ನನ್ನ ಹತ್ರ ಇನ್ವಿಟೇಷನ್ ಕಾರ್ಡ್ ಇತ್ತು, ಸೊ ಅದನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೆ ಒಂದು 2 ಇಂದ 3 A4 ಶೀಟ್ ಬೇಕು. ಮತ್ತು ಕ್ರಯಾನ್ಸ್, ಸ್ಕೆಚ್ ಪೆನ್ಸ್ ಮತ್ತು ಸ್ಟೇಷ್ನರಿ ಐಟಮ್ಸ್. ಸೀಸರ್ ಅದೆಲ್ಲ ಮೇನ್ ಬೇಕು. ಸೀಸರ್, ಪೆನ್ಸಿಲ್ ಮತ್ತು ಕಲರ್ಸ್ ಎಲ್ಲ ಮೇನ್ ಬೇಕು. ಇಷ್ಟು ಸಾಕು. ಇಷ್ಟಿದ್ರೆ ಒಂದು ಸಿಂಪಲ್ ಆಗಿ ಗ್ರೀಟಿಂಗ್ ಕಾರ್ಡ್ ಹೇಗೆ ಮಾಡೋದು ಅಂತೇಳಿ ಇಷ್ಟು ಐಟಮ್ಸಲ್ಲಿ ಯೂಸ್ ಮಾಡ್ಕೊಂಡು ಹೇಳಿಕೊಡ್ತೇನೆ. ಸೊ ಈಗ ಈ ಇನ್ವಿಟೇಷನ್ ಕಾರ್ಡಲ್ಲಿ ಆಲ್ರೆಡಿ ರಿಟರ್ನ್ ಇದೆ. ಸೊ ನಾನು ಅದನ್ನು ಕವರ್ ಮಾಡ್ತಿದ್ದೇನೆ A4 ಶೀಟ್ ಮೂಲಕ. ಸೊ ಬಾರ್ಡ್ರ್ ಇದ್ದರೆ ಚಂದ. ನಾವು ಅಲ್ಲಿ ಏನು ಬರ್ದಿದ್ದು ಆ ವರ್ಡಿಂಗ್ಸ್ A4 ಶೀಟ್ ಮೂಲಕ ಈಗ ಕವರ್ ಆಯಿತು. ಸೊ ಇದನ್ನು ಫೋಲ್ಡ್ ಮಾಡಿ ಇದನ್ನೊಂದು ಸೈಡಲ್ಲಿ ಇರುವ. ನೆಕ್ಸ್ಟ್ ನಮ್ಮ ಹತ್ರ ಆಲ್ರೆಡಿ ಒಂದು ಎಕ್ಸ್ಟ್ರಾ A4 ಶೀಟ್ ಇದೆ. ಸೊ ಅದನ್ನು ಕಟ್ ಮಾಡುವ. ನೀವು ಎಷ್ಟು ಸೆಂಟಿಮೀಟರ್ ಬೇಕು ಅಷ್ಟು ಸೆಂಟಿಮೀಟರ್ಗೆ ಕಟ್ ಮಾಡ್ಬೋದು. ನಾನಿಲ್ಲಿ 8 ಸೆಂಟಿಮೀಟರ್ಗೆ ಇಟ್ಕೊಂಡಿದ್ದೇನೆ. ಸೊ 8 ಸೆಂಟಿಮೀಟರ್ ಕಟ್ ಮಾಡ್ತೀನಿ. 8 ಸೆಂಟಿಮೀಟರ್. ಈಗ 2 A4 ಶೀಟ್ ಸಿಕ್ತು. ಅದನ್ನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಬೇಕು. ಸೊ ಹೀಗೆ. ಸೊ ಈ ಥರದ್ದು ನಮಗೆ 7 ಕಟ್ಟಬೇಕು. ಈ ಥರದ್ದು 5, 6, 7 ಇದೊಂದು ಸ್ಕ್ವೇರ್ ರೀತಿ ಕಟ್ ಆಗಿದೆ. ಸೊ ಆಲ್ರೆಡಿ ಸ್ಕ್ವೇರ್ ರೀತಿಯಲ್ಲೇ ಇದೆ. 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟೋಟಲ್ 3 ಟ್ರಯಾಂಗಲ್ ರೀತಿಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಈ ಓಪನ್ ಪೋರ್ಷನ್ ಉಂಟಲ್ಲ, ಇಲ್ಲಿಂದ ಒಂದು ಮಾರ್ಕ್ ಮಾಡಬೇಕು. ಸೊ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಸೀಸರಲ್ಲಿ ಕಟ್ ಮಾಡಬೇಕು. ಸೊ ಸೀಸರಲ್ಲಿ ಕಟ್ ಮಾಡಿದಾಗ ಇದು ಫ್ಲವರ್ ಶೇಪಿಗೆ ಕನ್ವರ್ಟ್ ಆಗ್ತದೆ. ಸೊ ಎಲ್ಲ ಈ 7 ಪೀಸನ್ನು ಕೂಡ ಇವಾಗ ಇದೇ ಶೇಪಿಗೆ ಕಟ್ ಮಾಡಬೇಕು. ಫಸ್ಟ್ ಸ್ಕ್ವೇರ್ ಇರ್ತದೆ, 1 ಟ್ರಯಾಂಗಲ್, ಸೆಕೆಂಡ್ ಟ್ರಯಾಂಗಲ್, ಟೋಟಲ್ 3 ಟ್ರಯಾಂಗಲ್. ಇಲ್ಲಿ ಓಪನ್ ಶೇಪ್ ಇಟ್ಟು ಇಲ್ಲಿ ಓಪನ್ ಶೇಪ್ ಮೇಲೆ ಇರಬೇಕು. ಸೊ ಇಲ್ಲೊಂದು ಹಾಫ್ ಮೂನ್. ಸೊ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ನಿಮಗೆ ಒಂದು ಫ್ಲವರ್ ಶೇಪ್ ಟೋಟಲ್ 7 ಇದೆ. 1, 2, 3, 4, 5, 6, 7. ಸೊ ಇದಕ್ಕೀಗ ಕಲರಿಂಗ್ ಮಾಡೋದು. ನಿಮ್ಗೆ ಹೇಗೆ ಬೇಕು ಹಾಗೆ ಕಲರ್ ಕೊಡಿ. ನಾನೀಗ ಜಸ್ಟ್ ಹೀಗೆ ಕೊಡ್ತಾ ಇದ್ದೇನೆ. ಶೇಡಿಂಗ್ ಬೇಕಾದ್ರೆ ಶೇಡಿಂಗ್ ಕೊಡ್ಬೋದು, ಆರ್ ಫುಲ್ ಕಲರ್ ಕೊಡ್ಬೋದು. ಬಟ್ ನಾನು ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರುವ ಕಾರಣ ನಾನೀಗ ಆರೆಂಜ್ ಫುಲ್ ಕೊಡ್ತಾ ಇದ್ದೇನೆ.
ಆರೆಂಜ್ ಮತ್ತು ಗ್ರೀನ್ ಕಲರ್ ಆಯಿತು, ಮಿಡಲಲ್ಲಿ ವೈಟ್ ಇದೆ. ಈಗ ಇಲ್ಲಿ ಒಂದು ಅಶೋಕ ಚಕ್ರ ಬೇಕು. ಸೊ ಒಂದು ಸರ್ಕಲ್ ಕಟ್ ಮಾಡುವ. ಈ ಸರ್ಕಲಲ್ಲಿ ಅಶೋಕ ಚಕ್ರ ಕ್ರಿಯೇಟ್ ಮಾಡುವ. ಸೊ ಇವಾಗ ಆರೆಂಜ್ ವೈಟ್ ಗ್ರೀನ್ ಕಲರ್ ಇದೆ. ಸೊ ನೆಕ್ಸ್ಟ್ ನಮ್ಮದು ಪ್ರೊಸೀಜರ್ ಇದಿಷ್ಟರಲ್ಲಿ ಒಂದೇ ಹೆಸಳನ್ನು ಕಟ್ ಮಾಡಬೇಕು. ಒಂದೇ ಹೆಸಳನ್ನು ಕಟ್ ಮಾಡಿ ಈ ಮೇಲೆ ಪೋರ್ಷನ್ಗೆ ಗಮ್ ಹಾಕಬೇಕು. ಗಮ್ ಹಾಕಿ ಇದನ್ನು ಈ ರೀತಿಯಾಗಿ ಅಂಟಿಸಬೇಕು. ಸೊ ಆವಾಗ ಅದು ಈ ರೀತಿಯಾಗಿ ಹಾಕಿ ಎಲ್ಲ ಶೀಟಿಗೆ ಸಹ ಮಾಡುವ. ಸೊ ವೈಟ್ ಕಲರ್ಗೆ ನಾವು ಆಲ್ರೆಡಿ ಅಶೋಕ ಚಕ್ರ ಕ್ರಿಯೇಟ್ ಮಾಡಿದ್ದೇವೆ. ಸೊ ಅಶೋಕ ಚಕ್ರವನ್ನು ಈ ರೀತಿಯಾಗಿ ಅಂಟಿಸಿ ಇದನ್ನು ಫೋಲ್ಡ್ ಮಾಡಬೇಕಾ. ಸೊ ಓಪನ್ ಮಾಡುವಾಗ ಹೀಗೆ ಬಂದರೆ ಸಾಕು ನಮಗೆ, ಹೀಗೆ. ಸೊ ಇದನ್ನು ಕೂಡ ಈ ರೀತಿಯಾಗಿ ಮಚ್ಚಬೇಕು. ನಾನು 2ಕ್ಕೆ ಗ್ರೀನ್ ಎಕ್ಸ್ಟ್ರಾ ಹಾಕಿದೆ, ಜಸ್ಟ್ ಶೇಡ್, ಆ್ಯಂಡ್ 2ಕ್ಕೆ ಆರೆಂಜ್ ಹಾಕಿದೆ, ಜಸ್ಟ್ ಶೇಡ್. ಸೊ ಈಗ 7 ಕಲರ್ಸ್ ಆಯಿತು. ಆರೆಂಜ್ ವೈಟ್ ಗ್ರೀನ್ ಇದು ಮೇಯ್ನಾಗಿ ಇಟ್ಕೊಳ್ಳಿ. ಇದು 2 ಗ್ರೀನ್ 2 ಆರೆಂಜ್ ಜಸ್ಟ್ ಶೇಡಿಂಗ್ ಕೊಟ್ಟದ್ದು. ಸೊ ಈಗ ನೆಕ್ಸ್ಟ್ ಮೇಯ್ನ್ ಪ್ರೊಸೀಜರ್. ಇವಾಗ ನೀವು ಆಲ್ರೆಡಿ ಆರೆಂಜ್ ಕಲರ್ ಹಾಕಿದ್ದೀರಲ್ವ, ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಮಾರ್ಕ್ ಮಾಡ್ತಿದ್ದೇನೆ ನೋಡಿ, ಇಲ್ಲಿಗೆ ಮತ್ತು ಇಲ್ಲಿಗೆ ಜಸ್ಟ್ ಗಮ್ ಹಾಕ್ಕೊಳ್ಳಿ. ಈ 2 ಪೋರ್ಷನ್ಗೆ ಮಾತ್ರ. ಇವಾಗ ನೀವು ಆರೆಂಜ್ ಕಲರ್ ಶೇಡ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಇವಾಗ ಇಲ್ಲಿ ಈ ಮಿಡಲ್ ಪೋರ್ಷನಿಗಲ್ಲ, ಇಲ್ಲಿ ಮತ್ತು ಇಲ್ಲಿಗೆ ಸ್ವಲ್ಪ ಗಮ್ ಹಾಕಬೇಕು. ಆಲ್ರೆಡಿ ನೀವು 2 ಆರೆಂಜ್ ಕಲರ್ ಶೇಡ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಇದನ್ನು ಹೀಗೆ ಫೋಲ್ಡ್ ಮಾಡಿದ್ದೀರಾ. ಈ ಪೋರ್ಷನನ್ನು ಇಲ್ಲಿಗೆ ಹೀಗೆ ಅಂಟಿಸಬೇಕು. ಆಮೇಲೆ ಇದನ್ನು ಈ ರೀತಿಯಾಗಿ ಅಂಟಿಸಬೇಕು. ಸೊ ವಿಡಿಯೋವನ್ನು ಸರಿ ನೋಡ್ಕೊಳ್ಳಿ, ಗಮ್ ಹಾಕಿದಲ್ಲಿ ಮಾತ್ರ. ಸೊ ಫಸ್ಟ್ ಡಾರ್ಕ್ ಆರೆಂಜ್, ನೆಕ್ಸ್ಟ್ ಲೈಟ್ ಆರೆಂಜ್ ಶೇಡ್ ಈ ಪೋರ್ಷನ್ಗೆ ಮತ್ತು ಈ ಪೋರ್ಷನ್ಗೆ ಗಮ್ ಹಾಕಿ ಈ ರೀತಿ ಅಂಟಿಸಿದ್ದೇನೆ. ಇವಾಗ ನೆಕ್ಸ್ಟ್ ಪ್ಲೇನ್ ವೈಟ್ ತೊಗೊಂಡಿದ್ದೀರಲ್ಲ, ಈ ವೈಟ್ ಈಗ 3 ಕಡೆ ನಾನು ಮಾರ್ಕ್ ಹೀಗೆ ಇಟ್ಕೊಳ್ಳಿ. ಒಂದು ಇಲ್ಲಿ ಡಾಟ್, ಇಲ್ಲಿ ಡಾಟ್. ಸೊ 1. ಇವಾಗ ನೀವು ಇಲ್ಲಿ ಅಶೋಕ ಚಕ್ರ ಯಾವುದಕ್ಕೆ ಅಂಟಿಸಿದ್ದೀರಾ ಅದನ್ನು ಈ ಪೋರ್ಷನಿಗೆ ಅಂಟಿಸಿ. ನೆಕ್ಸ್ಟ್ ಇಲ್ಲಿಗೆ ಮತ್ತು ಇಲ್ಲಿಗೆ, ಇಲ್ಲಿಗೆ ಮತ್ತು ಇಲ್ಲಿ 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 ಮಿಡಲ್ ಪೋರ್ಷನ್ ಇಲ್ಲ ಈಗ. ಸೊ ನೀವು ಇವಾಗ ಹಾಕುವಾಗ ಲೈಟ್ ಗ್ರೀನ್ 2 ಶೇಡ್ ಮಾಡಿದ್ರಲ್ವ, ಸೊ ಅದನ್ನು ಹಾಕಬೇಕು ಹೀಗೆ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಆ್ಯಂಡ್ ಇಲ್ಲಿ. ಇವಾಗ ನೀವು ಫುಲ್ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ರಲ್ವ, ಅದನ್ನು ಇಲ್ಲಿಗೆ ಹಾಕಬೇಕು. ಸೊ ಓಕೆ, ಇದಾದ ನೆಕ್ಸ್ಟ್ ನಾವು ಆಲ್ರೆಡಿ ಕಾರ್ಡ್ ತೊಗೊಂಡಿದ್ದೀವಲ್ಲ, ಇದನ್ನು ಓಪನ್ ಮಾಡಬೇಕು. ಸೊ ನಾವೀಗ ಇಲ್ಲಿ ಈ ಪೋರ್ಷನ್ಗೆ ಗಮ್ಮ, ಇಲ್ಲಿ ಈ ಪೋರ್ಷನ್ಗೆ ಗಮ್. ಡಾರ್ಕ್ ಗ್ರೀನ್ ಇದು ಮಿಡಲಲ್ಲಿ ಆ್ಯಂಡ್ ಆರೆಂಜ್ ಇಲ್ಲಿ ಇದೆಯಲ್ಲ, ಇಲ್ಲಿ ಈಗ ಮಿಡಲ್ಗೆ ಗಮ್ ಹಾಕಬೇಕು. ಫಸ್ಟ್ ನಾವು ನಿಮಗೆ ಮಿಡಲ್ ನೋಡ್ಕೊಳ್ಳಿ, ಮಿಡಲ್ ಯಾವುದು ಅಂತೇಳಿ. ಸೊ ಇಲ್ಲಿಗೆ ನಾನು ಗಮ್ ಹಾಕೊಂಡು ಈಗ ಅಂಟಿಸಬೇಕು. ಆಮೇಲೆ ಇದನ್ನು ಫೋಲ್ಡ್ ಮಾಡಿ, ಆಮೇಲೆ ಇದನ್ನು ಸ್ವಲ್ಪ ಒಣಗಿ ಬಿಡಬೇಕು. ಆಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡುವಾಗ ಈ ರೀತಿಯಾಗಿ ಕ್ಲಿಯರ್ ಆಗ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸೊ ನೀವು ನೋಡ್ಬೋದು ಟ್ರಯಾಂಗಲ್ ಕಲರಲ್ಲಿ ಆಗಿದೆ, ಆರೆಂಜ್ ವೈಟ್ ಗ್ರೀನ್, ಮಿಡಲಲ್ಲಿ ಅಶೋಕ ಚಕ್ರ ಇದೆ. ಸೊ ಈಗ ಈ ಪೋರ್ಷನ್ಸ್ ಎಲ್ಲ ಖಾಲಿ ಇದೆ. ಆಲ್ರೆಡಿ ನೀವು ಕಟ್ ಮಾಡಿದ ಪೀಸಸನ್ನೆಲ್ಲ ವೇಸ್ಟ್ ಮಾಡಬೇಡಿ. ಈ ಆರೆಂಜ್ ಇದೆ, ವೈಟ್ ಇದೆ, ಗ್ರೀನ್ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಮಾರ್ಕರೆಲ್ಲ ಯೂಸ್ ಮಾಡಿ ಫಿಲ್ ಮಾಡಿ ಆರೆಂಜ್ ಏನಾದರೂ ಡಾಟ್ಸ್ ಆ ರೀತಿಯಾಗಿ. ಆ್ಯಂಡ್
ಒನ್ ಮೋರ್ ಸೈಡ್ ಪೋರ್ಷನ್ ಖಾಲಿ ಇದೆ. ಇಲ್ಲಿ ನೀವು ಯಾರಿಗಾದರೂ ಕೊಡೋದಾದರೆ ಏನಾದರೂ ಮೆಸೇಜಸ್ ಬರೋ ನಾನೀಗ ಭಾಗ್ಯನಿಗೆ ಕೊಡುವ ಕಾರಣ ಇಂಡಿಪೆಂಡೆನ್ಸ್ ಡೇ ಮೆಸೇಜ್ ಹಾಕಿ ಅವಳಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಬಾರ್ಡ್ರ್ ಆಲ್ರೆಡಿ ಖಾಲಿ ಇದೆ. ಸೊ ಆ ಬಾರ್ಡ್ರನ್ನು ಸಹ ಡಿಸೈನ್ ಮಾಡುವ. It's time to write something for her. ಈ ಸೈಡಲ್ಲಿ ಏನಾದರೂ ಮೆಸೇಜಸ್ ಬರೀರಿ. ಈ ಸೈಡಲ್ಲಿ ಈ ರೀತಿ ಡಿಸೈನ್ ಮಾಡಿ, ಮಿಡಲಲ್ಲಿ ಈ ಪೋರ್ಷನ್ ಇದೆ. ಸೊ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ಫೋಲ್ಡ್ ಮಾಡಿ ಆದಮೇಲೆ ಎದುರುಗಡೆ ಆಲ್ರೆಡಿ ನಾನು ಓಲ್ಡ್ ಇನ್ವಿಟೇಷನ್ ಕಾರ್ಡ್ ಯೂಸ್ ಮಾಡಿದ ಕಾರಣ ಈ ರೀತಿಯಾಗಿದೆ. ಸೊ ಫ್ರಂಟ್ ಬೇಕಾದರೆ ಓಪನ್ ಮಾಡೋ ಬೋರಿಂಗ್ ಕಾಣಬಾರ್ದು ಅಂತ ಅನಿಸಿದರೆ ಫ್ರಂಟಿಗೂ ಏನಾದರೂ ಡಿಸೈನ್ ಕೊಟ್ಕೊಂಡು ನಾನೀಗ ಸಿಂಪಲಾಗಿ ಮಾಡ್ತಿದ್ದೇನೆ. ಆಲ್ರೆಡಿ ಡಿಸೈನ್ ಇಂಡಿಪೆಂಡೆನ್ಸ್ ಡೇಗೆ ಮಾಡುವ ಕಾರಣ ಜಾಸ್ತಿ ಆರೆಂಜ್ ಮತ್ತು ಗ್ರೀನ್ ಯೂಸ್ ಮಾಡ್ತಿದ್ದೇನೆ. ಸೊ ಇದು ಫೈನಲ್. ತುಂಬ ಆರ್ಡ್ ಆಗಿ ಬೇಡ, ಆಲ್ರೆಡಿ ಇಲ್ಲಿ ಡಿಸೈನ್ಸ್ ಇದೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಬರ್ತಿದ್ದೇನೆ, ಇಲ್ಲಿ ಕನ್ನಡದಲ್ಲಿ ಬರ್ತಿದ್ದೇನೆ. ಆರೆಂಜ್ ಆ್ಯಂಡ್ ಗ್ರೀನ್ ಕಲರ್ ಯೂಸ್ ಮಾಡಿ ಸೈಡ್ ಬಾರ್ಡರ್ ಮಾಡಿದ್ದೇನೆ. ನಾನು ಈ ರೀತಿಯಾಗಿ ಸಿಂಪಲಾಗಿ ಮಾಡಿದ್ದೇನೆ. ನಿಮಗೆ ಬೇರೆ ಏನಾದರೂ ಕೊಟ್ಟಿದ್ರೆ ಬೇರೆ ಡಿಸೈನ್ಸ್ ಮಾಡ್ಬೋದು. ಸೊ ಓಪನ್ ಮಾಡುವಾಗ ಒಳಗೆ ಈ ರೀತಿಯಾಗಿದೆ. ಸೊ ಓಪನ್ ಮಾಡುವಾಗ ಈ ರೀತಿಯಾಗಿ ಕಾಣಿಸ್ತದೆ. ನಾನು ಸಿಂಪಲಾಗಿ ತೊಗೊಂಡಿದ್ದೇನೆ, ಸಿಂಪಲಾಗಿ ಇರಲಿ ಅಂತೇಳಿ. ಸೊ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ ಭಾಗ್ಯ, ಕಲ್ತ್ಕೊಂಡ್ಯಾ ಹೇಗೆ ಮಾಡೋದು ಅಂತ? ಏನಾದರೂ ಡೌಟ್ಸ್ ಉಂಟಾ? ಇಲ್ಲ. ಡೌಟ್ಸ್ ಇದ್ದರೆ ಕೇಳು, ಹೇಳಿಕೊಡ್ತೇನೆ. ನಿಮಗೂ ಕೂಡ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಈ ಗ್ರೀಟಿಂಗ್ ಕಾರ್ಡ್ಸ್ ಹೇಗೆ ಮಾಡೋದು ಅಂತೇಳಿ ಅರ್ಥ ಆಗಿರ್ಬೋದು. ಸಿಂಪಲಾಗಿಯೇ ಇದೆ, ಸಿಂಪಲಾಗಿದ್ರೇ ಚಂದ ಅಂತೇಳಿ ಸಿಂಪಲಾಗಿಯೇ ಮಾಡಿ ಕೊಟ್ಟಿದ್ದೇನೆ. ಸೊ ಭಾಗ್ಯ, ದಿಸ್ ಒನ್ ಫಾರ್ ಯು. ಥ್ಯಾಂಕ್ ಯು. ಇಂಡಿಪೆಂಡೆನ್ಸ್ ಡೇಗೆ ನನ್ನ ಗಿಫ್ಟ್ ಇದೆ. ಈಗಲೇ ಅಡ್ವಾನ್ಸ್ ಗಿಫ್ಟ್ ಅಂತ ಇದನ್ನು ಇಟ್ಕೊಳ್ಬೇಕು. ನಾನು ನೆಕ್ಸ್ಟ್ ಯಾವಾಗಲಾದರೂ ಕೇಳುವಾಗ ಇದು ನಿಮ್ಮ ಕೈಲಿ ಇರಬೇಕು. ಸೊ ಇದು ನನ್ನ ನೆನಪಿಗೋಸ್ಕರ ನಿಮಗೆ. ಓಕೆ ಓಕೆ ಓಕೆ. ಈ ಗ್ರೀಟಿಂಗ್ ಕಾರ್ಡ್ ಇದನ್ನೊಮ್ಮೆ ಓದುದಾ? ಹೌದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಮೈ ಬ್ಯೂಟಿಫುಲ್ ಸಿಸ್ಟರ್. ಥ್ಯಾಂಕ್ ಯು. ಜ್ಞಾನ ಮತ್ತು ಶಿಸ್ತಿನಿಂದ ತುಂಬಿದ ಉತ್ತಮ ನಮ್ಮ ದೇಶದ ಪ್ರಜೆಯಾಗು ಎಂದು ಆಶಿಸುವ ನಿಮ್ಮ ಪ್ರೀತಿಯ ಅಕ್ಕ ಶಿಲ್ಪಾ. ಒಂದು ಒಳ್ಳೆ ರೀತಿಯ ಪ್ರಜೆ ಆಗಬೇಕು, ನಮ್ಮ ದೇಶಕ್ಕೆ ನಿಮ್ಮಿಂದ ಆದ ಹೆಲ್ಪ್ ಮಾಡಬೇಕು ಅಂತ ನನ್ನ ಆಸೆ. ಓಕೆ ಓಕೆ ಗೈಸ್, ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಫಸ್ಟ್ ವಿಡಿಯೋ ನಂದು ಕ್ರಾಫ್ಟ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಈ ರೀತಿಯದ್ದೇ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಇದು ಸಾಧ್ಯ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಬಾಯ್.